ನಾವು ಒಂದು ತತ್ವಜ್ಞಾನವನ್ನು ತಿಳಿಬೇಕಾದ್ರೆ ಅಥವಾ ಅಧ್ಯಯನ ಮಾಡಬೇಕಾದ್ರೆ ಮುಖ್ಯವಾಗಿ ಪ್ರತ್ಯಕ್ಷ, ಅನುಮಾನ, ಆಗಮ ಇವುಗಳ ಸ್ವರೂಪ ಮತ್ತು ಲಕ್ಷಣಗಳು ನಮಗೆ ತಿಳಿತಾ ಹೋಗಬೇಕು. ಈ ತಿಳುವಳಿಕೆ ಅತ್ಯಂತ ಅನಿವಾರ್ಯ. ಇದನ್ನು ಸ್ಕಿಪ್ ಮಾಡಿಕೊಂಡು ಬಿಟ್ಟು ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಈ ವಿಷಯಗಳನ್ನು ತಿಳಿಸಿಕೊಡುವ ಅನೇಕ ಗ್ರಂಥಗಳು ವೇದವ್ಯಾಸರ ಸಿದ್ಧಾಂತಕ್ಕನುಗುಣವಾಗಿ ಪ್ರಮಾಣ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕನ್ನೋ ಇಚ್ಛೆಯಿಂದ ಶ್ರೀಮದ್ ಆಚಾರ್ಯರು ಪ್ರಮಾಣ ಲಕ್ಷಣ ಮತ್ತು ಅನೇಕ ಗ್ರಂಥಗಳನ್ನು ಅವರು ನಿರೂಪಿಸಿಕೊಟ್ಟಿದ್ದಾರೆ. ಅದು ನಮಗೆ ಮೂಲ. ಮಧ್ವಾಚಾರ್ಯ ಮಾಡಿರ್ತಕ್ಕಂಥ ಗ್ರಂಥಗಳು ನಮ್ಮ ಜೀವನಕ್ಕೆ ಅತ್ಯಂತ ಮೂಲವಾದಂಥ ಗ್ರಂಥಗಳು. ಆ ಗ್ರಂಥಗಳನ್ನು ಇನ್ನಷ್ಟು ಪರಿಷ್ಕರಿಸಿ ಅದನ್ನು ನಮ್ಮಂಥ ಸಾಮಾನ್ಯ ಜನರಿಗೂ ಸ್ವಲ್ಪ ಮಟ್ಟಿಗೆ ಆದರೂ ತಿಳಿಬೇಕು ಅಂಥೇಳಿ ಆ ಪ್ರಯತ್ನವನ್ನು ಶ್ರೀಮದ್ ಟೀಕಾಕೃತ್ಪಾದರು ಮಾಡುತ್ತಾರೆ. ಶ್ರೀಮದ್ ಟೀಕಾಕೃತ್ಪಾದರು ಈ ಕಾರ್ಯಕ್ಕೆ ಪ್ರಮಾಣ ಪದ್ಧತಿ ಅಂತ ಒಂದು ಉತ್ತಮವಾದಂಥ ಹೆಸರು ಬಂತು. ಮತ್ತು ಇನ್ನು ಶಾಸ್ತ್ರವನ್ನು ಪ್ರವೇಶ ಮಾಡ್ತಕ್ಕಂಥ ಬಾಲಕರು ಅಂದರೆ ಇನ್ನೂ ಜಾಸ್ತಿ ಶಾಸ್ತ್ರದ ಬಗ್ಗೆ ತಿಳುವಳಿಕೆನೇ ಇಲ್ಲದೆ ಇರತಕ್ಕಂಥ ಬಾಲಕರಿಗೆ ಪ್ರಮಾಣ ಚಂದ್ರಿಕಾ ಅಂಥೇಳಿ ಶ್ರೀ ಛಲಾರಿ ಶೇಷಾಚಾರ್ಯ ಎಂಬುವರು ಇದನ್ನು ರಚಿಸಿಕೊಟ್ಟು ಅತ್ಯಂತ ದೊಡ್ಡ ಉಪಕಾರವನ್ನೇ ಮಾಡಿದ್ದಾರೆ. ಇಲ್ಲಿ ನಾವು ಒಂದು ವಿಷಯನ ಇನ್ನೂ ತಿಳಿದುಕೊಳ್ಳಬೇಕು. ನಮ್ಮ ಜೀವನ ಇವತ್ತು ಮಧ್ವಪಥದಿಂದ ದೂರ ಹೋಗುವುದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮಗೆ ನಮ್ಮ ಗ್ರಂಥಗಳನ್ನು ಯಾವ ರೀತಿಯಿಂದ ಓದಬೇಕು, ಯಾವ ರೀತಿಯಿಂದ ಅವುಗಳನ್ನು ಪ್ರಶ್ನೆ ಮಾಡಬೇಕು ಅನ್ನತಕ್ಕಂಥ ಸಾಮಾನ್ಯವಾದ ಜ್ಞಾನ ಇಲ್ಲದೇ ಇರುವುದು. ವಿಜ್ಞಾನ ಯುಗದಲ್ಲೂ ಕೂಡ ಒಂದು ವಸ್ತುವಿನ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಹುಟ್ಟಬೇಕಾದರೆ ಅನುಮಾನ ಮತ್ತು ಅದರ ನಂತರವಾದಂತಹ ಒಂದು ಪ್ರಮೇಯಗಳು ಮತ್ತು ಅದರದೇ ಆದಂತಹ ಲಕ್ಷಣಗಳ ಬಗ್ಗೆ ಅಧ್ಯಯನವಾಗಿರ್ಬೋದು, ಆ ಲಕ್ಷಣಗಳನ್ನು ನಿರೂಪಿಸುವ ತತ್ವಗಳಾಗಿರಬಹುದು, ಇವೆಲ್ಲ ಬೇರೆ ಬೇರೆ ಸ್ತರದಿಂದಲೇ ಒಂದು ವಸ್ತುವಿನ ಸ್ಪಷ್ಟ ನಿಷ್ಠತೆಯನ್ನು ವಿಜ್ಞಾನವು ಕೂಡ ಕೊಡುತ್ತದೆ. ಪ್ರತ್ಯಕ್ಷವಾಗಿ ಕಾಣುವ ಈ ಅಲ್ಪ ಸಾಧನೆಯ ವಿಜ್ಞಾನ ಯುಗವೇ ಇಷ್ಟೊಂದು ಅಂತಸ್ತುಗಳನ್ನು ಇಟ್ಟುಕೊಂಡು ಯಾವ ಪದ್ಧತಿಯಿಂದ ಒಂದು ವಸ್ತುವಿನ ಕಾರ್ಯಗತವನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡಬೇಕಂತ ಹೇಳ್ತಿದೆಯೋ, ಇನ್ನು ನಮ್ಮ ಅಧ್ಯಾತ್ಮಕ್ಕೆ ಬಂದರೆ ಸಾಕಷ್ಟು ಅದೃಶ್ಯವಾದಂತಹ ವಿಷಯಗಳು ನಮ್ಮಲ್ಲಿದೆ. ಹರಿಸರ್ವೋತ್ತಮ, ವಾಯುಜೀವೋತ್ತಮ ಆದಂತಹ ತತ್ವಗಳು, ಜೀವರಲ್ಲಿ ಭೇದ ಅಂತಕ್ಕಂಥ ತತ್ವಗಳು, ಇನ್ನೂ ಸಾಕಷ್ಟು ತತ್ವಗಳು ಇವು ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣದೇ ಇದ್ದರೂ ಕೂಡ ಅವುಗಳನ್ನು ನಾವು ನಿರೂಪಿಸಬೇಕಾಗುತ್ತದೆ. ಶ್ರೀಮದ್ ಆನಂದ ತೀರ್ಥರು ಮಾಡತಕ್ಕಂತಹ ಪರಮ ಕಾರುಣ್ಯ ಎಂದರೆ, ಒಂದು, ಅವರು 21ಕ್ಕೂ ಅಧಿಕ ಪರಮತಗಳನ್ನು ಖಂಡನೆಯನ್ನು ಮಾಡಿದರು. ಮಿಥ್ಯಾವಾದವನ್ನು ಖಂಡನೆ ಮಾಡಿ ಸತ್ಯ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟರು. ಅದಲ್ಲದೆ ಮುಂಬರುವ ಜನಾಂಗ ಈ ಮಧ್ವ ಸಿದ್ಧಾಂತ ಯಾವ ಆಧಾರದ ಮೇಲೆ ನಡೆಯುತ್ತದೆ, ನಾವು ಅದನ್ನು ಯಾವ ಥರ ತಿಳಿದುಕೊಳ್ಳಬೇಕು ಎಂಬ ಜ್ಞಾನ ಕೊಡುವುಗೋಸ್ಕರ ಕೂಡ ಅವರು ಸಾಕಷ್ಟು ಗ್ರಂಥಗಳನ್ನು ಇವತ್ತು ನಮಗೆ ಕೊಟ್ಟು ಹೋಗಿದ್ದಾರೆ. ಆ ಗ್ರಂಥಗಳಲ್ಲೇ ಇರ್ತಕ್ಕಂಥ ಮುಖ್ಯ ವಿಷಯ ಇವತ್ತಿನ ಈ ಪುಸ್ತಕದ ಒಂದು ವಿಮರ್ಶೆ. ಯಾವುದೇ ಒಂದು ವಸ್ತುವಿನ ಸಿದ್ಧಿಗೆ ಒಂದನೆಯದು ಪ್ರಮಾಣ ಬೇಕು, ಎರಡನೆಯದು ಲಕ್ಷಣಗಳು ಬೇಕು. ಆದ್ದರಿಂದ ನಾವು ಪರಾಪರ ತತ್ವವನ್ನು ಪ್ರಮಾಣಗಳಿಂದಲೇ ಮಾತ್ರ ನಾವು ತಿಳಿಯಬೇಕು. ಪ್ರಮಾಣ ನಿರೂಪಣೆ ಮಾಡೋಗೋಸ್ಕರನೇ ಈ ಥರದ ಗ್ರಂಥಗಳು, ಪ್ರಮಾಣ ಚಂದ್ರಿಕಾ, ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಗ್ರಂಥಗಳು ಹೊರಟಿವೆ. ಮತ್ತು ಒಂದು ವಸ್ತುವನ್ನು ನೋಡಿ, ಕೇಳಿ, ಊಹೆ ಮಾಡಿ ಮತ್ತು ಅದರ ಬಗ್ಗೆ ಓದಿ ನಾವು ತಿಳಿದುಕೊಳ್ಳೋದು ಸಾಮಾನ್ಯವಾಗಿದೆ. ನೋಡಿ ಕೇಳಿ ತಿಳಿಯುವುದನ್ನು ನಾವು ಪ್ರತ್ಯಕ್ಷ ಎಂದು, ಮತ್ತು ಊಹೆ ಮಾಡಿ ಕಲ್ಪನೆಯನ್ನು ಮಾಡಿ ತಿಳಿಯುವುದನ್ನು ಅನುಮಾನವು ಎಂದು, ಮತ್ತು ಓದಿ ತಿಳಿಯುವುದನ್ನು ಆಗಮ ಎಂದು ಕರೆಯುತ್ತೇವೆ. ಆದ್ದರಿಂದ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರಾದು. ಮತ್ತು ಇದರಲ್ಲಿ ನಿರ್ದುಷ್ಟ ಪ್ರತ್ಯಕ್ಷ, ನಿರ್ದುಷ್ಟ ಅನುಮಾನ, ನಿರ್ದುಷ್ಟ ಆಗಮ ಇವು ಪ್ರಮಾಣಗಳು ಎನಿಸ್ತವೆ. ಸಾಕಷ್ಟನ್ನು ನಾವು ಊಹಿಸಬಹುದು, ಆದರೆ ಅದು ದುಷ್ಟವಾದ ಊಹೆ ಆಗಿದ್ದು, ಅದು ತಪ್ಪು ಊಹೆ ಆಗಿದ್ದರೆ ಅದು ಪ್ರಮಾಣ ಆಗುವುದಿಲ್ಲ. ಅವೆಲ್ಲವೂ ನಿರ್ದುಷ್ಟವಾಗಿರಬೇಕು. ಅಂದರೆ ಒಟ್ಟಿಗೆ ಈ ಪ್ರಮಾಣದಿಂದಲೇ ವಸ್ತುವನ್ನು ಸಿದ್ಧಿಯಾಗುತ್ತದೆ. ಆದರೆ ಪ್ರಮಾಣದಿಂದ ವಸ್ತು ಸಿದ್ಧಿಯಾದರೂ ಕೂಡ ಪ್ರಯೋಜನವಿಲ್ಲ ಅಂತಾರೆ ಗ್ರಂಥಕಾರರು. ಏಕೆಂದರೆ ಅದರ ಲಕ್ಷಣಗಳು ಕೂಡ ಸಿದ್ಧ ಆಗಬೇಕು.
ಒಂದು ವಸ್ತುವನ್ನು, ನಾವು ಒಂದು ಗೋವನ್ನು ಮುಟ್ಟದನೇ ಕಣ್ಣಿಗೆ ಒಂದು ಪಟ್ಟಿಯನ್ನು ಕಟ್ಟಿಕೊಂಡು ಅದರ ವಿವಿಧ ಭಾಗವನ್ನು ಮುಟ್ಟಿ ಇದು ಗೋವು ಅಂತ ಹೇಳಿದರೆ ನಮಗೆ ಅದರ ಲಕ್ಷಣಗಳು ಗುರ್ತಿರಬೇಕು. ಆವಾಗಲೇ ಅದನ್ನು ಗೋವು ಅನ್ನಬಹುದು. ಇಲ್ಲದಿದ್ದರೆ ಅದನ್ನು ನಾವು ಬೇರೆ ಯಾವುದಾದ್ರೂ ಪ್ರಾಣಿ ಅನ್ನಬಹುದು. ಆದ್ದರಿಂದ ಪ್ರಮಾಣ ಮತ್ತು ಅದರ ಲಕ್ಷಣ ಇವು ಎರಡೂ ಸಿದ್ಧಿಯಾದಾಗಲೇ ನಾವು ಒಂದುವಿನ ವಸ್ತುವನ್ನು ಸಿದ್ಧವಾಗಿ ನಾವು ಮಾಡಿ ತೋರಿಸಬಹುದು. ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅನುಮಾನ ಅಂದ್ರೇನು, ನಿರೂಪ್ಯ ಮತ್ತು ನಿರೂಪಕ ಭಾವಗಳಂದ್ರೇನು, ಮತ್ತು ಅಲ್ಲಿ ವ್ಯಭಿಚಾರಗಳಂದ್ರೇನು, ಅತಿಶಯೋಕ್ತಿ ಅಂದ್ರೇನು, ಅತಿವ್ಯಾಪ್ತಿ ಅಂದ್ರೇನು, ಅವ್ಯಾಪ್ತಿ ಅಂದ್ರೇನು, ಮತ್ತು ವಿಷಯ ಅಂದ್ರೇನು, ವಿಷಯವಾದಂಥ ವಸ್ತು ಅಂದ್ರೇನು, ಉದ್ದೇಶ ಅಂದ್ರೇನು, ಪ್ರಮಾಣಗಳಂದ್ರೇನು, ಲಕ್ಷಣಗಳಂದ್ರೇನು, ಸ್ವಧರ್ಮ ಅಂದ್ರೇನು, ಈ ಥರ ವಿಶೇಷವಾದಂತಹ ಮೂಲಭೂತವಾದ ಶಬ್ದಗಳ ಅರ್ಥವೇ ಇಲ್ಲದೆ ಇರೋದರಿಂದ ನಮ್ಮ ಭಾರತೀಯ ಶಿಕ್ಷಣದಿಂದ ಸಾಕಷ್ಟು ಸಂಶೋಧನೆಗಳನ್ನು ಆಗ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಮೂಲಭೂತ ವಿಷಯದಲ್ಲೇ ಅವರಿಗೆ ಜ್ಞಾನ ಇಲ್ಲದೇ ಇರುವುದರಿಂದ ಅವರು ರಿಸರ್ಚ್ ಓರಿಯೆಂಟೇಷನ್ದಲ್ಲಾಗಲಿ ಅಥವಾ ನಮ್ಮ ಗ್ರಂಥಗಳಿಂದ ಯಾವುದಾದರೂ ವಸ್ತು ಸಿದ್ಧತೆಯನ್ನು ಮಾಡುವುದರಾಗಲಿ ಅವರು ಸಫಲರಾಗ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅವರ ಅತಂತ್ರವಾದಂತಹ ಸ್ಥಿತಿ. ನೈದರ್ ವೆಸ್ಟರ್ನ್ ನಾರ್ ಇಂಡಿಯನ್. ಈ ಕಡೆ ಭಾರತೀಯರೂ ಅಲ್ಲ, ಈ ಕಡೆ ಅನ್ಯ ಧರ್ಮದವರೂ ಅಲ್ಲ. ಈ ಗ್ರಂಥದ ವಿಮರ್ಶೆಯೊಂದಿಗೆ ಒಂದು ಮುಖ್ಯ ವಿಷಯವನ್ನು ನಾನು ನಿಮಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಪ್ರತಿಯೊಬ್ಬ ಮಾಧ್ಯಮ ಮಕ್ಕಳಿಗೂ, ಒಂದು 5ನೇ ತರಗತಿಗೆ ಹೋಗ್ತಿರತಕ್ಕಂತಹ ಪ್ರತಿಯೊಬ್ಬ ಮಾಧ್ಯಮ ಮಕ್ಕಳಿಗೂ ಗುರುಮುಖೇನ ಪ್ರಮಾಣ ಚಂದ್ರಿಕಾ ಮುಂತಾದ ಗ್ರಂಥಗಳ ಜ್ಞಾನವನ್ನು ಕೊಡುವುದು ಅತ್ಯಂತ ಅನಿವಾರ್ಯವಾಗಿದೆ. ಅವರು ಈ ಗ್ರಂಥ ಜ್ಞಾನದಿಂದ ಒಂದು ವಿಷಯವನ್ನು ಯಾವ ಥರ ಸ್ಪಷ್ಟಪಡಿಸಬಹುದು, ಒಂದು ವಿಷಯ ಸಿದ್ಧಿಯನ್ನು ಯಾವ ಥರ ಪಡೆದುಕೊಳ್ಳಬೇಕು, ಪ್ರಮಾಣಗಳಂದ್ರೇನು, ಲಕ್ಷಣಗಳಂದ್ರೇನು, ಈ ಎಲ್ಲ ವಿಷಯ ಬಗ್ಗೆ ಅವರು ಮಾಡಿಕೊಂಡು ಲೌಕಿಕವಲ್ಲ ಆಧ್ಯಾತ್ಮಿಕದಲ್ಲೂ ಉತ್ತಮವಾದ ಉನ್ನತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಈ ಅಲ್ಪ ಸೇವೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು. ನ ಹಂಕರ್ತ ಹರಿಕರ್ತ.